ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಸೋಯಾ ಚಂಕ್ಸ್ ರೈಸ್ ಯಾವ ಥರ ಮಾಡ್ತಾ ಇದ್ದೇನೆ ಎಂಬುದಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಾನು 2 ಕಪ್ನಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಇದರಲ್ಲಿ 1 ಮುಷ್ಟಿಯಷ್ಟು ಸೋಯಾ ಚಂಕ್ಸನ್ನು ನಾನು ಹಾಕ್ತಾ ಇದ್ದೇನೆ. ಇದು 10 ನಿಮಿಷದಷ್ಟು ಆದರೂ ನೆನೆಯಲಿ. 2 ಈರುಳ್ಳಿ ಹಾಗೂ ಬೀನ್ಸನ್ನು ಹೆಚ್ಚಿ ಇಟ್ಕೊಂಡಿದ್ದೇನೆ. ಖಾರಕ್ಕೆ ಅನುಸಾರವಾಗಿ 1 ಹಸಿಮೆಣಸಿನಕಾಯಿ ತೊಗೊಂಡಿದ್ದೇನೆ. ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, 1 ಮುಷ್ಟಿಯಷ್ಟು ಹಸಿ ಬಟಾಣಿ ಕೂಡ ತೆಗೆದುಕೊಂಡಿದ್ದೇನೆ. ಫ್ರೆಂಡ್ಸ್, ನಾನು ಇಲ್ಲಿ 1 ಕಪ್ಪಿನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ. ಇದನ್ನೀಗ ಚೆನ್ನಾಗಿ ತೊಳೆದು ಒಂದು ಕಡೆಯಲ್ಲಿ ಇಟ್ಟಿರುವ. ನಾನು ಕುಕ್ಕರಲ್ಲಿ ಪುಲಾವ್ ಮಾಡ್ತಾ ಇದ್ದೇನೆ. 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೇನೆ ಹಾಗೂ ಗೇರು ಬೀಜ ಹಾಕಿ 1-2 ನಿಮಿಷದಷ್ಟು ಇದನ್ನು ಫ್ರೈ ಮಾಡುವ. ಫ್ರೆಂಡ್ಸ್, ಗೇರು ಬೀಜ ಕಲರ್ ಚೇಂಜ್ ಆಗ್ತಾ ಬಂದ ಹಾಗೆ ಇದಕ್ಕೆ ನಾನು ಹೆಚ್ಚಿಟ್ಟ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನಕಾಯಿ ಹಾಕ್ಕೊಳ್ಳುವ. ನೆನೆ ಹಾಕಿದ್ದ ಸೋಯಾ ಚಂಕ್ಸನ್ನು ನೋಡಿ, ಈಗ ಚೆನ್ನಾಗಿ ಇದನ್ನು ಹೀಗೆ ಹಿಂಡಿ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನಾನು. ಕಾಲು ಕಪ್ನಷ್ಟು ಮೊಸರನ್ನು ಈಗ ಇದಕ್ಕೆ ಸೇರಿಸಿ ಚೆನ್ನಾಗಿ ಕಲಸಿ ಇಡುವ. ಈ ಪುಲಾವ್ ಮಾಡಲಿಕ್ಕೆ ನಾನು ಗಾರ್ಡನ್ ಸ್ಪೈಸಸ್ ಗೀ ರೋಸ್ಟ್ ಮಸಾಲ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೇನೆ. ಸೋಯಾ ಚಂಕ್ಸ್ಗೆ ಕಾಲು ಕಪ್ನಷ್ಟು ಮೊಸರು ಹಾಕಿ 2-3 ಟೇಬಲ್ ಸ್ಪೂನಷ್ಟು ಗಾರ್ಡನ್ ಸ್ಪೈಸಸ್ ಗೀ ರೋಸ್ಟ್ ಮಸಾಲವನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿ ಫ್ರೈ ಆದ ತಕ್ಷಣ ಈಗ ಇದನ್ನು ನಾವು ಕುಕ್ಕರಿಗೆ ಹಾಕಿ 1-2 ನಿಮಿಷದಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳುವ. ಹೆಚ್ಚಿದ ತರಕಾರಿ ಎಲ್ಲ ಹಾಕ್ತಾ ಇದ್ದೇನೆ. ಈಗ ಬೀನ್ಸ್ ಹಾಕ್ತಾ ಇದ್ದೇನೆ. ನೋಡಿ, ಹಸಿ ಬಟಾಣಿ ಕೂಡ 1 ಮುಷ್ಟಿಯಷ್ಟು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಎಲ್ಲ ಬೆರೆಸ್ಕೊಳ್ಳುವ. ಇವಾಗ ತೆಗೆದಿಟ್ಟ ನಾನು ಸೋಸಿ ಇಟ್ಟ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು 1 ಕಪ್ಪಿನಷ್ಟು ಅಕ್ಕಿಗೆ 1.5 ಕಪ್ನಷ್ಟು ನೀರನ್ನು ಹಾಕಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಒಂದು ವಿಸಿಲ್ನಷ್ಟು ನಾನು ಪುಲಾವನ್ನು ಬೇಯಿಸ್ಕೊಂಡಿದ್ದೇನೆ. ಪುಲಾವಿಗೊಂದು ರೈತ ಮಾಡುವ. ಫ್ರೆಂಡ್ಸ್, 1 ಕಪ್ಪಿನಷ್ಟು ಮೊಸರಿಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು, ತುರಿದ ಕ್ಯಾರೆಟ್ ಹಾಗೂ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಕಲಸಿ ಇಡುವ. ಪುಲಾವ್ ಹೇಗಾಗಿದೆ ನೋಡುವ. ನೋಡಿ, ನೋಡಿ ಫ್ರೆಂಡ್ಸ್, ಹೀಗೆ ಉದುರಾಗಿ ಯಾವ ರೀತಿ ಆಗಿದೆ ನಮ್ಮ ಪುಲಾವ್ ಎಂಬುದಾಗಿ. ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹಾಗೂ ಗಾರ್ಡನ್ ಸ್ಪೈಸಸ್ ಗೀ ರೋಸ್ಟ್ ಮಸಾಲ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇನ್ನು ಹೆಚ್ಚು ಹೊಸ ರೆಸಿಪಿಗೋಸ್ಕರ ನಾಟ್ ಜಸ್ಟ್ ಸ್ಪೈಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ. ಫ್ರೆಂಡ್ಸ್, ಎಲ್ರಿಗೂ ವಂದನೆಗಳು.